ಇಸ್ರೇಲ್ ಮತ್ತು ಅಮೆರಿಕ ಇರಾನ್ನ ಪ್ರಮುಖ ನಗರಗಳನ್ನು ಗುರಿಯಾಗಿಸಿ ಅಟ್ಯಾಕ್ ಅನ್ನ ಮಾಡ್ತಾ ಇದೆ. ಮನೆಗಳು ಮತ್ತು ಉದ್ಯಾನವನದ ಮೇಲೆ ಕ್ಷಿಪಣಿಯನ್ನ ಸುರಿಮಳೆ ಸುರಿಸ್ತಾ ಇದೆ. ಇರಾನ್ನ ಮನೆಗಳು ಮತ್ತು ಉದ್ಯಾನವನದ ಮೇಲೆ ಕ್ಷಿಪಣಿ ಸುರಿಮಳೆ. ಇಸ್ರೇಲ್ನ ಡೆಡ್ಲಿ ಅಟ್ಯಾಕ್ನಲ್ಲಿ 6 ಮಂದಿ ದುರ್ಮರಣ ಹೊಂದಿದ್ದಾರೆ. ತಬ್ರೀಜ್ ನಗರದ ಮೇಲೆ ಬ್ಯಾಕ್ ಟು ಬ್ಯಾಕ್ ಅಟ್ಯಾಕ್ ನಡೀತಾ ಇದೆ. ಮಾರ್ಜ್ ದಾರನ್ ಪ್ರದೇಶದ ಮನೆಗಳ ಮೇಲೂ ದಾಳಿಯನ್ನ ನಡೆಸ್ತಾ ಇದೆ ಇಸ್ರೇಲ್. ಬಂದರ್ ಅಬ್ಬಾಸ್ನಲ್ಲಿನ ರೇಡಿಯೋ ಸ್ಟೇಷನ್ ಧ್ವಂಸಗೊಳಿಸಿದೆ. ಅಮೆರಿಕ ಇಸ್ರೇಲ್ ದಾಳಿಯಲ್ಲಿ ಓರ್ವ ವ್ಯಕ್ತಿ ಸಾವನ್ನಪ್ಪಿದ್ದಾನೆ. ಟೆಹರಾನ್ ನಗರ ಗುರಿಯಾಗಿಸಿಕೊಂಡು ಇಸ್ರೇಲ್ ಅಟ್ಯಾಕ್ ಅನ್ನ ನಡೆಸ್ತಾ ಇದೆ. ತೈಲ ಘಟಕಗಳ ಮೇಲೆ ದಾಳಿ ಮಾಡುವುದಾಗಿ ಎಚ್ಚರಿಕೆಯನ್ನ ಕೊಟ್ಟಿದೆ. ಇರಾನ್ನ ಪ್ರಮುಖ ನಗರಗಳನ್ನ ಗುರಿಯಾಗಿಸಿ ಅಟ್ಯಾಕ್ ಅನ್ನ ಮಾಡ್ತಾ ಇರುವಂತದ್ದು ಇಸ್ರೇಲ್. ಮನೆಗಳು ಮತ್ತು ಉದ್ಯಾನವನದ ಮೇಲೆ ಕ್ಷಿಪಣಿ ಸುರಿಮಳೆಯನ್ನ ನಡೆಸ್ತಾ ಇದೆ. ಇಸ್ರೇಲ್ನ ಡೆಡ್ಲಿ ಅಟ್ಯಾಕ್ನಲ್ಲಿ 6 ಮಂದಿ ದುರ್ಮರಣ. ತಬ್ರೀಜ್ ನಗರದ ಮೇಲೆ ಬ್ಯಾಕ್ ಟು ಬ್ಯಾಕ್ ಅಟ್ಯಾಕ್ ಒಂದು ಕಡೆ, ಮಾರ್ಜ್ ದಾರನ್ ಪ್ರದೇಶದ ಮನೆಗಳ ಮೇಲೂ ಕೂಡ ಅಟ್ಯಾಕ್ ಅನ್ನ ಮಾಡ್ತಾ ಇದೆ. ಬಂದರ್ ಅಬ್ಬಾಸ್ನಲ್ಲಿನ ರೇಡಿಯೋ ಸ್ಟೇಷನ್ ಅನ್ನ ಧ್ವಂಸಗೊಳಿಸಿದೆ. ಅಮೆರಿಕ ಇಸ್ರೇಲ್ ದಾಳಿಯಲ್ಲಿ ಓರ್ವ ವ್ಯಕ್ತಿ ಸಹಿತ ಸಾವನ್ನಪ್ಪಿರುವಂತದ್ದು. ನೀವು ಹೀಗೆ ಯುದ್ಧವನ್ನ ಮುಂದುವರಿಸ್ತೀನಿ ಅಂತ ಅಂದ್ರೆ ನಿಮ್ಮ ತೈಲ ಘಟಕಗಳನ್ನ ಧ್ವಂಸ ಮಾಡಿಬಿಡ್ತೀವಿ ಅಂತ ಎಚ್ಚರಿಕೆಯನ್ನ ಕೊಡ್ತಾ ಇದೆ ಅಮೆರಿಕ ಮತ್ತು ಇಸ್ರೇಲ್. ನೋಡಿ, ಇವತ್ತಿಗೆ ಯುದ್ಧ ಶುರುವಾಗಿ 24 ದಿನಗಳು. ಈ 24 ದಿನಗಳಲ್ಲಿ ಎಷ್ಟೆಲ್ಲ ನಾಶ ಆಯಿತು, ಎಷ್ಟೆಲ್ಲ ಸಾವು ನೋವುಗಳಾಯಿತು ಅಂತ ನಾವಿಲ್ಲಿ ಗಮನಿಸೋದಾದ್ರೆ ಯುದ್ಧ ಸಹಿತ ನಿಲ್ಲುವ ಹಂತದಲ್ಲಿ ಯಾವುದೇ ರೀತಿಯಾಗಿ ಕಾಣಿಸ್ತಾ ಇಲ್ಲ. ಇದೀಗ ಟೆಹರಾನ್ ಅನ್ನ ಗುರಿಯಾಗಿಸಿಕೊಂಡು ಇಸ್ರೇಲ್ ಸತತವಾಗಿ ದಾಳಿಯನ್ನ ಮಾಡ್ತಾ ಇದೆ. ಟೆಹರಾನ್ ಮೇಲೆ, ಲೆಬನಾನ್ ಮೇಲೆ ಇಸ್ರೇಲ್ ದಾಳಿಯನ್ನ ಮುಂದುವರಿಸಿದ್ರೆ ಅತ್ತ ಅಮೆರಿಕ ಇರಾನ್ನಲ್ಲಿರುವಂತ ತೈಲ ಘಟಕಗಳನ್ನ ಗುರಿಯಾಗಿಸಿಕೊಂಡು ಅಟ್ಯಾಕ್ಗೆ ಮುಂದಾಗಿರುವಂತದ್ದು. ಸೊ ಇದನ್ನೆಲ್ಲ ನಾವು ಗಮನಿಸ್ತಾ ಹೋದಾಗ ಒಂದರ್ಥ ಆಗೋದು, ಇರಾನ್ನಲ್ಲಿರುವಂತ ಕಾರ್ಗ್ ದ್ವೀಪವನ್ನ ಏನು ಧ್ವಂಸ ಮಾಡೋದಕ್ಕೆ ಮುಂದಾಯಿತು ಅಮೆರಿಕ. ನೋಡಿ, ಅಲ್ಲಿ ಒಂದು ರೀತಿಯಾಗಿ ಏನು ಪೂರ್ತಿಯಾಗಿ ಯಾವುದೇ ರೀತಿಯಾಗಿ ಕಾರ್ಗ್ ದ್ವೀಪವನ್ನ ಧ್ವಂಸಗೊಳಿಸಿಲ್ಲ. ಸ್ಯಾಂಪಲ್ಗೆ ಅಂತ ಕಾರ್ಗ್ ದ್ವೀಪದಿಂದ ಸ್ವಲ್ಪ ಹಿಂದಕ್ಕೆ 2 ಮಿಸೈಲ್ಗಳನ್ನ ಹಾಕುತ್ತೆ. ಅದು ಒಂದು ರೀತಿಯಾಗಿ ಎಚ್ಚರಿಕೆಯನ್ನ ಕೊಟ್ಟಂತೆ ಇರಾನ್ಗೆ ಎಚ್ಚರಿಕೆಯನ್ನ ಕೊಡುತ್ತೆ ಅಮೆರಿಕ. ಒಂದು ವೇಳೆ ಯುದ್ಧದಿಂದ ನೀವು ಹಿಂದೆ ಸರಿಲಿಲ್ಲ ಅಂತ ಅಂದ್ರೆ ಈ ರೀತಿಯಾಗಿ ನಿಮ್ಮ ಕಾರ್ಗ್ ದ್ವೀಪವನ್ನ ಏನು ತೈಲ ಘಟಕಗಳನ್ನ ನಾವು ನಾಶ ಮಾಡ್ತೇವೆ, ಎಚ್ಚರಿಕೆ ಅಂತ. ಬಟ್ ಅದಾದ ಮೇಲೆ ಸಹಿತ ಇರಾನ್ ಯಾವುದೇ ಕಾರಣಕ್ಕೂ ಹಿಂದಕ್ಕೆ ಹೆಜ್ಜೆ ಇಡದೆ ಅಟ್ಯಾಕ್ ಅನ್ನ ಮುಂದುವರಿಸ್ತು. ಇದೀಗ ಇರಾನ್ಗೆ ಅಸ್ತ್ರವಾದಂಥ ಬಲವಾದಂಥ ಅಸ್ತ್ರ ಅಂತ ಯಾವ್ದು ಹೇಳಿದ್ರೆ ಹಾರ್ಮುಜ್ ಜಲಸಂಧಿ. ಹಾರ್ಮುಜ್ ಜಲಸಂಧಿಯನ್ನ ಬಂದ್ ಮಾಡಿ ಇಟ್ಕೊಂಡು ಅಲ್ಲಿ ಅಮೆರಿಕಾಗೆ ಆಗಿರ್ಬೋದು ಅಥವಾ ಇನ್ನಿತರ ದೇಶಗಳಿಗೂ ಕೂಡ ತೊಂದರೆಯನ್ನ ಕೊಡ್ತಾ ಇದೆ. ಬಟ್ ಇಲ್ಲಿ ಅಮೆರಿಕ ಇಸ್ರೇಲ್ ಹೇಳ್ತಾ ಇರುವಂತದ್ದು ಸತತವಾಗಿ ಯುದ್ಧ ಮಾಡ್ತೀವಿ ಅಂತ.